ನಿರ್ಭಯ ಅತ್ಯಾಚಾರಿಗಳಿಗೆ ಕಡೆಗೂ ಗಲ್ ಶಿಕ್ಷೆ ಆಗಿದೆ ಇವತ್ತು. ನಿಜವಾಗ್ಲೂ ಸುಪ್ರೀಂ ಕೋರ್ಟ್ಗೆ ನಾವೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸುವಂಥದ್ದು. ಒಳ್ಳೆ ರೀತಿಯಿಂದ ಅವರು ನಿನ್ನೆ ರಾತ್ರಿ ಕೂಡ ಏನೇನೋ ಪ್ರಶ್ನಾವಳಿಗಳನ್ನು ಮಾಡಿ ಕೂಡ ಒಂದು ಒಳ್ಳೆ ನ್ಯಾಯವನ್ನು ಇವತ್ತು ಒದಗಿಸಿಕೊಟ್ಟಿದ್ದಾರೆ. ಇದು ಒಂದು ಇಡೀ ದೇಶಕ್ಕೆ ಒಂದು ಸಂದೇಶ ಹೋಗ್ತದೆ. ಬಟ್ ನನಗೆ ಒಂದು ಬೇಜಾರಾಗೋದೇನು ಅಂತಂದರೆ, ಆ ನಿರ್ಭಯ ಕೇಸಲ್ಲಿ ಅವಳಿಗಾದಂಥ ನೋವು, ಅವಳಿಗಾದಂಥ ಅನ್ಯಾಯ ಮತ್ತು 7 ವರ್ಷಗಳವರೆಗೆ ಆ ಒಂದು ಅಪರಾಧಿಗಳಿಗೆ ಶಿಕ್ಷೆ ಒದಿಸುವಂಥ ಕಾಲ ಏನು ವ್ಯಯ ಆಯಿತು. 7 ವರ್ಷಗಳವರೆಗೆ ಏನು ಆ ತಾಯಿ, ನಿರ್ಭಯ ತಾಯಿ ಇರ್ಬೋದು, ತಂದೆ ಇರ್ಬೋದು, ಎಷ್ಟು ನೋವನ್ನು ಅನುಭವಿಸಿರ್ಬೋದು. ನಾವು ಕೂಡ ಒಬ್ಬ ತಾಯಿಯಾಗಿ ಅದನ್ನು ನಾವು ನೋವು ಏನಿರುತ್ತದೆ ಅಂತ ಅನ್ನೋದನ್ನು ಅದನ್ನು ಮನವರಿಕೆ ಆಗಿದೆ ನನಗೂ ಕೂಡ. ಮತ್ತು 7 ವರ್ಷಗಳ ನಂತರವಾದರೂ ಈ ಒಂದು ನ್ಯಾಯವನ್ನು ನ್ಯಾಯಾಲಯದಿಂದ ಸಿಕ್ತು ಅನ್ನೋದು ಇಡೀ ದೇಶಕ್ಕೆ ಒಂದು ಒಳ್ಳೆ ಸಂದೇಶ ಹೋಗಿದೆ. ಆದರೆ ಇನ್ನೂ ಕೂಡ ನಾನು ಹೇಳಕ್ಕೆ ಬಯಸೋದೇನು ಅಂತಂದರೆ, ಕೇಂದ್ರ ಸರ್ಕಾರ ಇರ್ಬೋದು, ನಮ್ಮ ರಾಜ್ಯ ಸರ್ಕಾರ ಇರ್ಬೋದು ಮತ್ತು ನ್ಯಾಯಾಲಯಗಳಿರ್ಬೋದು, ಇಂಥ ಒಂದು ಪರಿಸ್ಥಿತಿ ಆದಾಗ ಆಗಿಂದಾಗ ಅವರಿಗೆ ಅಪರಾಧಿಗಳಿಗೆ ಒಂದು ಶಿಕ್ಷೆ ಆಗುವಂಥದ್ದು ಆಗಬೇಕು. ಅದಕ್ಕೆ ನಾನು ಕೂಡ ಒಂದು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಯವರ ಹತ್ರ ಮಾತಾಡಿ ಮತ್ತು ಇದರ ಬಗ್ಗೆ ಯಾವುದೇ ರೀತಿ ಈ ಥರ ಆದರೆ ಒಂದು ಒಳ್ಳೆಯ ರೀತಿಯಿಂದ ಪೊಲೀಸ್ ಒಂದು ತಂಡ ಕೂಡ ಅವ್ರ ಜೊತೆಗಿರಬೇಕು ಮತ್ತು ಅವರಿಗೆ ಒಳ್ಳೆಯ ಶಿಕ್ಷೆ ಬೇಗ ಆಗುವಂಥ ನಿಟ್ಟಿನಲ್ಲಿ ಆಗಬೇಕು ಅಂಥೇಳಿ ನಾನು ಕೂಡ ಹೇಳ್ತಾ ಇದ್ದೀನಿ. ನಿರ್ಭಯ ನಿಜವಾಗ್ಲೂ ಅವಳ ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ಕಿದೆ. ಇಡೀ ಕರ್ನಾಟಕದ ಎಲ್ಲ ನಾವು ಹೆಣ್ಮಕ್ಳಿರ್ಬೋದು ಅಥವಾ ದೇಶದ ಹೆಣ್ಮಕ್ಳಿರ್ಬೋದು, ಒಂದು ಧೈರ್ಯ ಇವತ್ತು ಬಂದಿದೆ. ಬಟ್ ಇದು 7 ವರ್ಷಗಳ 8 ವರ್ಷಗಳ ಪರ್ಯಂತ ಆಗಬಾರ್ದು, ಇದು ಆದಷ್ಟು ಬೇಗ ಆಗಬೇಕು ಅನ್ನುವಂಥ ಉದ್ದೇಶ ನಮಗೆಲ್ಲರಿಗೂ ಕೂಡ ಇದೆ. ಆ ರೀತಿಯಾಗಿ ಆ ನಿರ್ಭಯಗೆ ಒಂದು ಶಾಂತಿ ಸಿಗಲಿ. ಮತ್ತು ಅವ್ರ ತಾಯಿ ಕೂಡ ಹೇಳ್ತಾಳೆ, ಇವತ್ತು ನಾನು ತಾಯಿಯಾಗಿ ಅವಳಿಗೆ ನ್ಯಾಯವನ್ನು ಒದಗಿಸ್ಕೊಟ್ಟಿದ್ದೀನಿ ಅಂಥೇಳಿ. ಅವ್ರ ನೋವು ಎಷ್ಟಿತ್ತು ಅನ್ನೋದು ನಾನು ಇವತ್ತು ಬೆಳಗ್ಗೆ ಟಿವಿನಲ್ಲಿ ನೋಡಿದೆ. ಅವ್ರ ತಂದೆ ತಾಯಿಯರಿಗೂ ಕೂಡ ಇನ್ನೂ ನೋವಿದೆ, ಅವ್ರು ಇರೋವರೆಗೂ ಕೂಡ ಆ ನೋವು ಅವರಲ್ಲಿ ಇರ್ತದೆ. ಆದರೆ ನಾವೆಲ್ಲರೂ ಅವ್ರ ಜೊತೆಗಿದ್ದೀವಿ. ಅವರು ಕೂಡ ಒಂದು ಮಾತನ್ನು ಹೇಳಿದರು, ಇವತ್ತಿಂದ ನಿರ್ಭಯ ಕೇಸ್ ನಿರ್ಣಯ ಆಗಿದ್ರೂ ಕೂಡ ನಾನು ದೇಶದ ಹೆಣ್ಮಕ್ಳಿಗೋಸ್ಕರ ಅವ್ರ ಜೊತೆಗಿದ್ದೀನಿ ಅಂತಕ್ಕಂಥ ಮಾತನ್ನು ಆ ತಾಯಿ ಮುಖದಿಂದ ಕೇಳಿದಾಗ ಬಹಳಷ್ಟು ಸಂತೋಷ ಆಯಿತು. ನಾವೆಲ್ಲರೂ ಕೂಡ ಹೆಣ್ಮಕ್ಳು ಧೈರ್ಯಗೆಡದೇನೆ ಇಂಥ ಏನೇ ಪರಿಸ್ಥಿತಿ ಆದರೂ ಒಗ್ಗಟ್ಟಿನಿಂದ ಎದುರಿಸುವಂಥ ಕಾರ್ಯ ನಮ್ಮಿಂದ ಆಗಬೇಕು, ಆಗ್ತದೆ. ಮತ್ತು ಅದೇ ಒಂದು ಉದ್ದೇಶದಿಂದ ಇವತ್ತು ಅಪರಾಧಿಗಳಿಗೆ ಶಿಕ್ಷೆ ಸಿಕ್ಕಿದೆ. ಇಡೀ ದೇಶದ ನಮ್ಮೆಲ್ಲ ಹೆಣ್ಮಕ್ಳಿಗೂ ಕೂಡ ಖುಷಿಯಾಗಿದೆ ಅಂತ ಹೇಳ್ತಾರೆ.